ಬಿಜೆಪಿಯಲ್ಲಿ ಈ ಬಾಗಲಕೋಟೆ ದಾವಣಗೆರೆ ಭಾಗದಲ್ಲಿ ಏನೆಲ್ಲ ಒಂದಷ್ಟು ಭಿನ್ನಮತಗಳಿತ್ತು ಆಂತರಿಕ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ನಾಯಕರು ಬಿಸಿ ಮುಟ್ಟಿಸಿದ್ದಾರೆ. ಅದರಲ್ಲೂ ರೇಣುಕಾಚಾರ್ಯ ಅವರಿಗೆ ಓಪನ್ ಆಗಿ ವಿಜಯೇಂದ್ರ ಎದುರುಗಡೆನೆ ವಾರ್ನಿಂಗ್ ಕೊಡಲಾಗಿದೆ. ಹಾಗಾದ್ರೆ ಏನೇನಾಯಿತು ಇವತ್ತು ಬಿಜೆಪಿ ಕ್ಯಾಂಪ್ನಲ್ಲಿ ಬನ್ನಿ ರಿಪೋರ್ಟ್ ನೋಡೋಣ. ಈ ಆಂತರಿಕ ಗೊಂದಲಗಳೇ ಪಕ್ಷಕ್ಕೆ ಮುಳುವಾಗಿರುವಂತದ್ದು. ಒಟ್ಟಾಗಿ ಕೆಲಸ ಮಾಡ ಅಂತ ಹೇಳಿದ್ದಾರೆ. ನಾಲ್ಕು ಗೋಡೆ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಶಮನ ಕಾರ್ಯ ಭರದಿಂದ ಸಾಗ್ತಿದೆ. ಇದರ ಭಾಗವಾಗಿ ನಿನ್ನೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ದಾವಣಗೆರೆ ಹಾಗೂ ಬಾಗಲಕೋಟೆ ನಾಯಕರ ಜೊತೆ ಮಾತುಕತೆಯಾಗಿತ್ತು. ಉಭಯ ಬಣಗಳ ಸಮಸ್ಯೆ ಆಲಿಸಿದ ಕೇಸರಿ ಪಡೆ ಮುಲಾಮು ಹಚ್ಚುವ ಕೆಲಸ ಮಾಡಿತ್ತು. ಇದೀಗ ಸಭೆಯಲ್ಲಿ ನಡೆದ ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ದಾವಣಗೆರೆ ಬಿಜೆಪಿ ಭಿನ್ನಮತ, ಎಂಪಿ ರೇಣುಕಾಚಾರ್ಯಗೆ ಎಚ್ಚರಿಕೆ. ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ ಹಾಗೂ ಎಂಪಿ ರೇಣುಕಾಚಾರ್ಯ ನಡುವೆ ಮಾತಿನ ಗುದ್ದಾಟ ನಡೀತಿದೆ. ಹೀಗಾಗಿ ಈ ಮೊದಲು ಜೋಶಿ ಸಿದ್ದೇಶ್ವರ ಬಣದೊಂದಿಗೆ ಚರ್ಚಿಸಿದ್ರು. ಇದರ ಮುಂದುವರಿದ ಭಾಗವಾಗಿ ನಿನ್ನೆ ರೇಣುಕಾಚಾರ್ಯ ಹಾಗೂ ಅವರ ಬೆಂಬಲಿಗರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಹಾಗಿದ್ರೆ ಸಭೆಯಲ್ಲಿ ಆಗಿದ್ದೇನು ಅನ್ನೋದನ್ನ ನೋಡುವುದಾದ್ರೆ, ಜೋಶಿ ಮತ್ತು ಮಾಜಿ ಸಿಎಂ ಡಿವಿ ಸದಾನಂದಗೌಡ ನಿನ್ನೆಯ ಸಭೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉಪಸ್ಥಿತಿಯಲ್ಲೇ ರೇಣುಕಾಚಾರ್ಯಗೆ ವಾರ್ನಿಂಗ್ ರೀತಿಯಲ್ಲಿ ಮಾತನಾಡಿದ್ದಾರೆ. ರೇಣುಕಾಚಾರ್ಯ ಮಾಧ್ಯಮದ ಮುಂದೆ ಹೋಗುವುದು ನಿಲ್ಲಿಸಬೇಕು, ಆಗ ದಾವಣಗೆರೆಯ ಸಮಸ್ಯೆ ಪೂರ್ತಿ ಪರಿಹಾರ ಆಗುತ್ತದೆ. ನಿಮ್ಮ ಮಾತುಗಳು ಸೈಡ್ ಎಫೆಕ್ಟ್ ರಾಜ್ಯಾಧ್ಯಕ್ಷರಿಗೆ ಆಗಿದೆ ಅಂತ ಸದಾನಂದಗೌಡ ನೇರವಾಗಿ ಹೇಳಿದ್ದಾರೆ. ಕಳೆದ ಬಾರಿಯ ಸಭೆಯಲ್ಲಿ ಕ್ರಮ ತೆಗೆದುಕೊಳ್ಳುವಂತೆ ಅಭಿಪ್ರಾಯ ವ್ಯಕ್ತವಾಗಿದ್ದನ್ನು ನಿನ್ನೆ ರೇಣುಕಾಚಾರ್ಯ ಗಮನಕ್ಕೆ ನಾಯಕರು ತಂದಿದ್ದಾರೆ. ಅಲ್ಲದೆ ತಪ್ಪು ಸರಿಪಡಿಸಿಕೊಳ್ಳದಿದ್ರೆ ಹೈಕಮಾಂಡ್ಗೆ ಕ್ರಮಕ್ಕೆ ಶಿಫಾರಸು ಮಾಡುವ ಬಗ್ಗೆಯೂ ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಎಚ್ಚರಿಕೆ ನೀಡಿದ್ದಾರೆ. ಈ ಆಂತರಿಕ ಗೊಂದಲಗಳೇ ಪಕ್ಷಕ್ಕೆ ಮುಳುವಾಗಿರುವಂಥದ್ದು. ಆಂತರಿಕ ಗೊಂದಲಗಳೇ ಅದು ಬೀದಿ ರಂಪಾಟಗಳಾಗಿ ಪರಿವರ್ತನೆ ಆಗಿರುವಂಥದ್ದು. ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇನ್ನು ನಿನ್ನೆಯ ಸಭೆಗೆ 10 ಜನ ಮುಖಂಡರನ್ನ ಮಾತ್ರ ಕರೆತರುವಂತೆ ರೇಣುಕಾಚಾರ್ಯ ಮತ್ತು ತಂಡಕ್ಕೆ ಸೂಚಿಸಲಾಗಿತ್ತು. ಆದರೆ ನಿನ್ನೆ 60 ರಿಂದ 70 ಸ್ಥಳೀಯ ಮುಖಂಡರೊಂದಿಗೆ ರೇಣುಕಾಚಾರ್ಯ ಬಿಜೆಪಿ ಕಚೇರಿಗೆ ಬಂದಿದ್ರು. ಕೊನೆಗೆ 10 ಜನ ಮಾತ್ರ ಸಭೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ತಮ್ಮ ವಿರುದ್ಧದ ಆರೋಪಗಳನ್ನ ತಳ್ಳಿಹಾಕಿರುವ ರೇಣುಕಾಚಾರ್ಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ವಿರುದ್ಧ ಸುಮಾರು 10 ಪುಟಗಳ ಲಿಖಿತ ದೂರು ಸಲ್ಲಿಸಿದ್ದಾರೆ. ಸಂಘಟನೆ ಒಟ್ಟಾಗಿ ಕೆಲಸ ಮಾಡ ಅಂತ ಹೇಳಿದ್ದಾರೆ. ನಾಲ್ಕು ಗೋಡೆ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಹೇಳಿದ್ದೀವಿ. ಹಾಗಾಗಿ ಯಾವುದನ್ನು ಬಹಿರಂಗ. ಇನ್ನು ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಆಂತರಿಕ ವ್ಯತ್ಯಾಸ ವಿಚಾರದ ಬಗ್ಗೆಯೂ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠಗೆ ಸರಿಪಡಿಸಿಕೊಂಡು ಹೋಗುವಂತೆ ಹೇಳಿದ್ದಾರೆ. ಈ ಮಧ್ಯೆ ನಿನ್ನೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರುವ ಜಾರಕಿಹೊಳಿ ನಿವಾಸಕ್ಕೆ ತೆರಳಿದ್ದ ಯತ್ನಾಳ್ ಕೆಲವು ಹೊತ್ತು ಮಾತುಕತೆ ನಡೆಸಿದ್ದಾರೆ. ಈ ಮಧ್ಯೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಇಂದು ಕೂಡ ರಾಜ್ಯ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ರು. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯಲ್ಲಿನ ವ್ಯತ್ಯಾಸ ಸರಿಪಡಿಸಲು ಹೈಕಮಾಂಡ್ ರಾಜ್ಯದ ಹಿರಿಯ ನಾಯಕರಿಗೆ ಜವಾಬ್ದಾರಿ ವಹಿಸಿದ್ದಾರೆ. ಹೀಗಾಗಿ ಪಕ್ಷದಲ್ಲಿನ ಶುದ್ಧೀಕರಣ ಕಾರ್ಯವನ್ನ ಹಿರಿಯ ನಾಯಕರು ಕೈಗೆತ್ತಿಕೊಂಡಿದ್ದಾರೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.